ಹಲೋ ಎವ್ರಿವನ್. 9ನೇ ತರಗತಿ ಉತ್ತೀರ್ಣವಾಗಿ 10ನೇ ತರಗತಿಗೆ ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳೇ, ಈ ಒಂದು 10ನೇ ತರಗತಿಯಲ್ಲಿ 80 ಅಂಕಗಳಿಗೆ ಪರೀಕ್ಷೆಗಳಿದ್ದು 20 ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನ ಇರುವಂತದ್ದಾಗಿದೆ. ಈ ಆಂತರಿಕ ಮೌಲ್ಯಮಾಪನದಲ್ಲಿ ರೂಪಣಾತ್ಮಕ ಚಟುವಟಿಕೆಗಳು ಸಹ ಬರ್ತವೆ. ಈ 8 ಪ್ರತಿಯೊಂದು ವಿಷಯದಲ್ಲಿ 8 ರೂಪಣಾತ್ಮಕ ಚಟುವಟಿಕೆಗಳನ್ನ ನಿರ್ವಹಿಸಬೇಕಾಗಿರುವಂತದ್ದು ಇರ್ತದೆ. ಈ ಒಂದು ಚಟುವಟಿಕೆಗಳು ಯಾವುವು, ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರುವಂತೆ ನೀವು ಎಷ್ಟು ಚಟುವಟಿಕೆಗಳನ್ನು ಮಾಡಬೇಕು, ಯಾವ್ಯಾವ ಚಟುವಟಿಕೆಗಳನ್ನ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೀವು ಪಡೆದುಕೊಳ್ಳುವಿರಿ. ಹಾಗಾದ್ರೆ ಬನ್ನಿ, ಚಟುವಟಿಕೆಯನ್ನ ಯಾವ ರೀತಿಯಾಗಿ ಪ್ರಾರಂಭಿಸಿ ಸಮಾಜ ವಿಜ್ಞಾನ ವಿಷಯದ 8 ಚಟುವಟಿಕೆಗಳನ್ನು ಹೇಗೆ ಯಶಸ್ವಿಯಾಗಿ ಈ ಒಂದು ಅವಧಿಯಲ್ಲಿ ಮಾಡಿ ಮುಗಿಸಬಹುದು ಅನ್ನೋದನ್ನ ನೋಡೋಣ. ಬನ್ನಿ, ಇದರಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಮೊದಲ ಪುಟದಲ್ಲಿ ಒಂದು ಶಾಲೆಯ ಹೆಸರು, ಸರ್ಕಾರಿ ಪ್ರೌಢಶಾಲೆ ಶಾಲೆಯ ಹೆಸರನ್ನ ಹಾಕೊಳ್ಳೋದು, ಇಲ್ಲಿ ತಾಲೂಕಿನ ಹೆಸರನ್ನ ಹಾಕೊಳ್ಳೋದು, ಹಾಗೆ ಜಿಲ್ಲೆಯ ಹೆಸರನ್ನ ಹಾಕೊಳ್ಳೋದು. ನೀವು ಯಾವ ತರಗತಿಯಲ್ಲಿ ಓದ್ತಾ ಇದ್ರೆ 10ನೇ ತರಗತಿಯಲ್ಲಿ ಓದ್ತಾ ಇರುವ ಕಾರಣಕ್ಕೋಸ್ಕರ 10ನೇ ತರಗತಿ ಅಂತ ಹೇಳಿ ಹಾಕೊಂಡಿರುವಂತದ್ದು. ಇನ್ನು ಯಾವ ವಿಷಯದ ಒಂದು ಚಟುವಟಿಕೆ ಮಾಡ್ತಾ ಇದ್ದೀರಿ ಆ ವಿಷಯವನ್ನ ಇಲ್ಲಿ ಹಾಕೊಂಡಿರಿ. ಇದು ಆದ ನಂತರ ಇಲ್ಲಿ ರೂಪಣಾತ್ಮಕ ಚಟುವಟಿಕೆಗಳು ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡಿರಿ. ಇಲ್ಲಿ ರೂಪಣಾತ್ಮಕ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತದ್ದು, ಇನ್ನು ವರ್ಷವನ್ನ ಇಲ್ಲಿ ಬರೆದುಕೊಂಡಿರಿ. ಹಾಗೆ ಇದೆಲ್ಲ ಬರೆದುಕೊಂಡಾದ ನಂತರ ಈ ಒಂದು ಪೇಜ್ ನಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, SATS ಸಂಖ್ಯೆ. ಈ SATS ಸಂಖ್ಯೆ ಎಲ್ಲಿ ಸಿಗುತ್ತೆ ಅಂದ್ರೆ ನಿಮ್ಮ ಒಂದು 9ನೇ ತರಗತಿ ಉತ್ತೀರ್ಣವಾಗಿರುವಂತಹ ಅಂಕಪಟ್ಟಿಯ ಮೇಲೆ ಈ ಒಂದು SATS ಸಂಖ್ಯೆ ಸಿಕ್ಕಿರುತ್ತೆ. ಮತ್ತೆ ಹಾಜರಿ ಸಂಖ್ಯೆಯನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇದಿಷ್ಟು ಮೆನ್ಷನ್ ಮಾಡಿದ ನಂತರ ಇಲ್ಲಿ ವಿಷಯ ಶಿಕ್ಷಕರು, ನಿಮಗೆ ಬೋಧನೆ ಮಾಡ್ತಾ ಇರುವಂತಹ ವಿಷಯ ಶಿಕ್ಷಕರ ಹೆಸರನ್ನ ಇಲ್ಲಿ ಹಾಕೊಂಡಿರೋದು, ಮುಖ್ಯ ಗುರುಗಳ ಸಹಿಗೆ ಇಲ್ಲಿ ಸ್ಥಳವನ್ನ ಬಿಟ್ಟಿರಿ. ಇಲ್ಲಿ ವಿಷಯ ಶಿಕ್ಷಕರು ಸಹಿ ಮಾಡ್ತಾರೆ ಮೇಲ್ಗಡೆ, ಇಲ್ಲಿ ಕೆಳಗೆ ಈ ಕಡೆ ಭಾಗದಲ್ಲಿ ಮುಖ್ಯ ಶಿಕ್ಷಕರು ಸಹಿ ಮಾಡ್ತಾರೆ. ಇದು ಒಂದು ಪೇಜ್ ನಲ್ಲಿ ಈ ರೀತಿಯಾಗಿ ಬರೆದುಕೊಂಡಿರಿ. ಇದು ಆದ ನಂತರ ಈಗ 8 ಚಟುವಟಿಕೆಗಳು ಯಾವುವು, 8 ಚಟುವಟಿಕೆಗಳನ್ನು ಹೇಗೆ ಪೂರ್ಣಗೊಳಿಸುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಈ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಈ 8 ಚಟುವಟಿಕೆ, ಒಟ್ಟು 8 ಚಟುವಟಿಕೆಗಳು ಇರುವಂತದ್ದು. ರೂಪಣಾತ್ಮಕ ಮೌಲ್ಯಮಾಪನ 1. ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳು ಬರ್ತವೆ. ಮೊದಲನೇ ಚಟುವಟಿಕೆ ಭಾರತದ ನಕ್ಷೆ ಬರೆದು ಪ್ರಮುಖ ಸ್ಥಳಗಳನ್ನು ಗುರುತಿಸಿ. ಇದಕ್ಕೆ ಒಂದು ಚಟುವಟಿಕೆಗೆ 15 ಅಂಕಗಳಿರುವಂತದ್ದು. ಹಾಗೆ ಎರಡನೇ ಚಟುವಟಿಕೆ ಬ್ಯಾಂಕ್ ವ್ಯವಹಾರಗಳು. ಈ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿ ಈ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಬರೆಯುವುದು ಮತ್ತು ಇದಕ್ಕೆ ಹೇಗೆ ತಯಾರಿಯನ್ನು ಮಾಡಿಕೊಂಡು ಪೂರ್ತಿಯಾಗಿ ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ನೋಡ್ಕೊಂಡು ಬರೋಣ. ಇನ್ನು ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಚಟುವಟಿಕೆಗಳು 2 ಬರ್ತವೆ. ಚಟುವಟಿಕೆ 3 ಸಂಖ್ಯೆ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು, 15 ಅಂಕಗಳಿಗೆ ಇರ್ತದೆ ಇದು ಸಹ. ಇನ್ನು ಚಟುವಟಿಕೆ 4 ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರು ಅಂತ ಹೇಳಿ ಕೊಟ್ಟಿದ್ದೆ ನಾನು. ಇನ್ನು ರೂಪಣಾತ್ಮಕ ಮೌಲ್ಯಮಾಪನ 3ರಲ್ಲಿ ಇಲ್ಲಿ ಚಟುವಟಿಕೆ 5 ಉದ್ಯಮಗಾರಿಕೆ ಮತ್ತು ಭಾರತದ ಪ್ರಮುಖ ಉದ್ಯಮಗಾರರು, 15 ಅಂಕಗಳಿಗೆ ಇರುವಂತದ್ದು. ಇನ್ನು ಚಟುವಟಿಕೆ 6 ಭಾರತದ ಪ್ರಮುಖ ಕೈಗಾರಿಕೆಗಳು, 15 ಅಂಕಗಳಿಗೆ ಇರುವಂತದ್ದಾಗಿದೆ. ಇನ್ನು ರೂಪಣಾತ್ಮಕ ಮೌಲ್ಯಮಾಪನ 4ರಲ್ಲಿ ಈ 4ರಲ್ಲಿ ಚಟುವಟಿಕೆಗಳು 2 ಇರುವಂತದ್ದು. ಚಟುವಟಿಕೆ 7 ಹಣ ಮತ್ತು ಸಾಲ, ಇದು ಸಹ 15 ಅಂಕಗಳಿಗೆ ಇರುವಂತದ್ದು. ಇನ್ನು ಚಟುವಟಿಕೆ 8 ಸ್ವಾತಂತ್ರ್ಯ ಹೋರಾಟ, 15 ಅಂಕಗಳಿಗೆ ಇರುವಂತದ್ದು. ಹೀಗೆ ಒಟ್ಟು 8 ಚಟುವಟಿಕೆಗಳಿದ್ದೇವೆ. 4 ರೂಪಣಾತ್ಮಕ ಮೌಲ್ಯಮಾಪನಗಳಿರುವಂತದ್ದು. ಈ 4 ರೂಪಣಾತ್ಮಕ ಮೌಲ್ಯಮಾಪನಗಳಲ್ಲಿ ಇದರಲ್ಲಿ ಪರೀಕ್ಷೆಗಳು ಇರುವುದರ ಜೊತೆಗೆ ಈ ಒಂದು ಚಟುವಟಿಕೆಗಳಿಗೆ 15 ಅಂಕಗಳು, 20 ಅಂಕಗಳಿಗೆ ಪರೀಕ್ಷೆ ಇದ್ರೆ 15, 15, 30 ಅಂಕಗಳಿಗೆ ಈ ಒಂದು ಚಟುವಟಿಕೆ ಇರುವಂತದ್ದು ಇದೆ. ಹಾಗಾದ್ರೆ ಈ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ, ವಿಷಯವನ್ನು ಹೇಗೆ ಕಲೆಕ್ಟ್ ಮಾಡೋದು, ಎಲ್ಲಿ ನಮಗೆ ಈ ಮಾಹಿತಿ ದೊರೆಯುತ್ತದೆ, ಯಾವ ರೀತಿಯಾಗಿ ಈ ಚಟುವಟಿಕೆಯನ್ನ ಮಾಡ್ಕೊಂಡು ಬರೋದು ಅಂತ ಹೇಳಿ ನೋಡೋಣ. ಈ 8 ಚಟುವಟಿಕೆಗಳನ್ನು ಅತಿ ಸುಲಭವಾಗಿ ಮಾಡಿ ಮುಗಿಸುವುದಕ್ಕಾಗಿ ಹೇಗೆ ನಮ್ಮ ಒಂದು ಅಭ್ಯಾಸದ ಜೊತೆಗೆ ಇವುಗಳನ್ನು ಮುಂದುವರಿಸುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲನೇ ಚಟುವಟಿಕೆ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಮೊದಲನೇ ಚಟುವಟಿಕೆ ಆಗಿರುವಂತದ್ದು ಭಾರತದ ನಕ್ಷೆ ಬರೆದು ಪ್ರಮುಖ ಸ್ಥಳಗಳನ್ನು ಗುರುತಿಸಿ. ಈ ಒಂದು ಚಟುವಟಿಕೆಯನ್ನ ಯಾವ ರೀತಿಯಾಗಿ ಮಾಡೋದು ಅಂದ್ರೆ, ಈ ಭಾರತ ನಕಾಶೆ ಬರೆಯುವಂಥದ್ದು, ನಕಾಶೆಯನ್ನ ಬಿಡಿಸ್ಕೊಂಡಿರಿ. ನಕಾಶೆಯನ್ನು ಬಿಡಿಸಾದ ನಂತರ ಈ ನಕಾಶೆಯಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಭಾರತದ ಸಮಯ ನಿರ್ಧಾರಕ ರೇಖಾಂಶ, ಭಾರತದ ಉತ್ತರದ ತುದಿ, ಭಾರತದ ದಕ್ಷಿಣ ತುದಿ, ಈ ಒಂದು ನಕಾಶೆಯನ್ನು ಬರೆದುಕೊಂಡು ಈ ಒಂದು ನಕಾಶೆಯಲ್ಲಿ ಈ 4 ಸ್ಥಳಗಳನ್ನ ಬರೆದುಕೊಳ್ಳಿ. ಅದರ ಜೊತೆಗೆ ಇದೇ ಚಟುವಟಿಕೆಯಲ್ಲಿ ಮುಂದುವರಿದು 2ನೇ ನಕಾಶೆಯನ್ನು ಬರೆದುಕೊಳ್ಳಿ. ಇನ್ನು ಒಂದು ನೆಕ್ಸ್ಟ್ ಪೇಪರ್ ನಲ್ಲಿ 2ನೇ ನಕಾಶೆಯನ್ನು ಬರೆದುಕೊಂಡಿರಿ. ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ, ದಕ್ಕನ್ ಪ್ರಸ್ಥಭೂಮಿ, ಉತ್ತರದ ಮೈದಾನ ಪ್ರದೇಶ. ಈ ಒಂದು ಸ್ಥಳಗಳು ಎಲ್ಲಿ ಸಿಗುತ್ತವೆ ಅಂತ ಹೇಳಿ ನೋಡಿದಾಗ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ 10ನೇ ತರಗತಿ ಟೆಕ್ಸ್ಟ್ ಬುಕ್ ನಲ್ಲೇ ಈ ಒಂದು ಸ್ಥಳಗಳು ಇರುವಂತದ್ದು, ಎಲ್ಲ ನಕಾಶೆಗಳಲ್ಲಿ ಈ ಸ್ಥಳಗಳು ಇರುವಂತದ್ದು ಇದೆ. ಅಲ್ಲಿಂದ ನೀವು ಸುಲಭವಾಗಿ ನೋಡ್ಕೊಂಡು ಬರೋದಕ್ಕೆ ಬರ್ತದೆ. ಹಾಗೆ ಗೂಗಲ್ ಅರ್ತ್ ನಲ್ಲೂ ಸಹ ಈ ಪ್ಲೇಸ್ ಗಳನ್ನ ಸರ್ಚ್ ಮಾಡಿ ನೋಡ್ಕೊಂಡು ಬರ್ಬೋದು.
ಇನ್ನು ಮೂರನೇ ನಕಾಶೆ ಏನು, ಇದೇ ಒಂದು ಒಂದನೇ ಚಟುವಟಿಕೆಯಲ್ಲಿ ಮೂರನೇ ನಕಾಶೆ ಕೊಂಕಣ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ, ಉತ್ತರ ಸರ್ಕಾರ ತೀರ. ಈ ಒಂದು ಮೂರನೇ ನಕಾಶೆಯನ್ನು ಬರೆದು ಇವಿಷ್ಟು ಸ್ಥಳಗಳನ್ನ ಗುರುತಿಸ್ಕೊಳ್ಳಿ. ಹಾಗೆ ನಾಲ್ಕನೇ ನಕಾಶೆಯನ್ನು ಬರೆದು ಈ ನಾಲ್ಕನೇ ನಕಾಶೆಯಲ್ಲಿ ಕನ್ಯಾಕುಮಾರಿ, ಪಾಕ್ ಜಲಸಂಧಿ, ನೀಲಗಿರಿ ಬೆಟ್ಟಗಳು, ಗಂಗಾ ನದಿ, ಈ ಒಂದು 4 ಸ್ಥಳಗಳನ್ನ ಗುರುತಿಸ್ಕೊಂಡಿರಿ. ಹಾಗೆ ಐದನೇ ನಕಾಶೆಯನ್ನು ಬರೆದು ಕಾವೇರಿ ನದಿ, ತುಂಗಭದ್ರಾ ನದಿ, ಗೋದಾವರಿ ನದಿ, ಭಾಕ್ರಾನಂಗಲ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ, ಇವಿಷ್ಟು ಈ 4 ಪ್ರದೇಶಗಳನ್ನ ಗುರುತಿಸಿ. ಹೀಗೆ ಈ ಒಂದು ಮೊದಲನೇ ಅಸೈನ್ಮೆಂಟ್ ನಲ್ಲಿ ಈ 5 ನಕಾಶೆಗಳನ್ನು ಬರೆದು, ಭಾರತ ನಕ್ಷೆಯ 5 ನಕಾಶೆಗಳನ್ನು ಬರೆದು ಇವಿಷ್ಟು ಸ್ಥಳಗಳನ್ನ ಒಂದೊಂದು ನಕಾಶೆಯಲ್ಲಿ ಇವಿಷ್ಟು ಸ್ಥಳಗಳನ್ನ ನೀವು ಗುರುತಿಸಿಕೊಂಡು ಬಂದಾದಲ್ಲಿ ಈ ಒಂದನೇ ಚಟುವಟಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ನಿಮಗೆ ಸಮಯಾವಕಾಶ, ಇನ್ನೂ ಹೆಚ್ಚಿನ ಅವಕಾಶಗಳಿದ್ದಲ್ಲಿ ಇನ್ನೂ ಹೆಚ್ಚಿನ ನಕಾಶೆಗಳನ್ನು ಬರೆದುಕೊಂಡು ಆ ಒಂದು ಬುಕ್ ನಲ್ಲಿ ಲಭ್ಯವಿರುವಂತಹ ಇತರ ಸ್ಥಳಗಳನ್ನು ಸಹ ನೀವು ಗುರುತಿಸಿಕೊಳ್ಳಬಹುದಾಗಿರುವಂತದ್ದು ಆಗಿದೆ. ಇದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಒಂದನೇ ಚಟುವಟಿಕೆ ಆಗಿ ನೀವು ಬರೀಬೇಕಾಗಿರುವಂಥದ್ದು. ಇನ್ನು ಚಟುವಟಿಕೆ ಸಂಖ್ಯೆ 2. ಈ ಚಟುವಟಿಕೆ ಸಂಖ್ಯೆ 2ರಲ್ಲಿ ಬ್ಯಾಂಕ್ ವ್ಯವಹಾರಗಳು, ಈ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿರುವಂತಹ ಚಟುವಟಿಕೆಯನ್ನು ನಿಮಗೆ ಕೊಡಲಾಗುತ್ತದೆ. ಇನ್ನು ಬ್ಯಾಂಕಿನ ಗುಣಲಕ್ಷಣಗಳನ್ನು ನೀವು ಪಟ್ಟಿ ಮಾಡ್ಕೊಂಡು ಒಂದ್ ಕಡೆ ಕಲೆಕ್ಟ್ ಮಾಡಿ ಅಲ್ಲಿ ಒಂದು ನೆಕ್ಸ್ಟ್ ಒಂದು 2ನೇ ಚಟುವಟಿಕೆಯಲ್ಲಿ ನೀವು ಬರೀಬೇಕು. ಇನ್ನು ಬ್ಯಾಂಕಿನ ಕಾರ್ಯಗಳನ್ನ ನೀವು ಬರೀಬೇಕು. ಇನ್ನು ಬ್ಯಾಂಕಿನ ಸೇವೆಗಳು, ಇದಕ್ಕೆ ಸಂಬಂಧಿಸಿರುವಂತಹ ಚಿತ್ರಗಳನ್ನು ಸಹ ಸಂಗ್ರಹಿಸಿ ಆ ಒಂದು ಸೈಡ್ ನಲ್ಲಿ ನೀವು ಇವುಗಳನ್ನ ಅಂಟಿಸಬಹುದಾಗಿರುವಂತ. ಈ ಒಂದು ಪಠ್ಯ ಪುಸ್ತಕದಲ್ಲಿ ಈ ವಿಷಯಗಳು ಲಭ್ಯ ಇರ್ತವೆ. ಅದ್ರ ಜೊತೆಗೆ ನೀವು ಒಂದು ಬ್ಯಾಂಕಿಗೆ ವಿಸಿಟ್ ಕೊಟ್ಟಾಗ ಅಥವಾ ಬ್ಯಾಂಕಿನಲ್ಲಿ ನೋಡಿರುವಂತಹ ಸೇವೆಗಳನ್ನು ನೀವು ಇತರ ಸೇವೆಗಳನ್ನು ನೋಡಿ ಅವುಗಳ ಚಿತ್ರಗಳನ್ನು ಸಹ, ಇನ್ನು ಪೇಪರ್ ನಲ್ಲಿ ಬಂದಿರುವಂತಹ ಚಿತ್ರಗಳನ್ನು ಸಹ ಕಟ್ ಮಾಡಿ ಇಲ್ಲಿ ಅಂಟಿಸಿಕೊಂಡು ಈ ಒಂದು ಚಟುವಟಿಕೆಯನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇನ್ನು ಬ್ಯಾಂಕ್ ಖಾತೆ ತೆರೆಯುವುದರ ಅನುಕೂಲಗಳು, ಈ ಯಾವ ರೀತಿಯಾಗಿರುವಂತಹ ಅನುಕೂಲತೆಗಳು ಆಗ್ತವೆ ಅನ್ನೋದನ್ನ ನೀವು ಡಿಟೇಲ್ ಆಗಿ ಬರೀಬೇಕಾಗಿರುವಂಥದ್ದು. ಇನ್ನು ಬ್ಯಾಂಕ್ ಖಾತೆಯನ್ನು ತೆಗೆಯುವುದು ಹೇಗೆ, ಯಾವ ರೀತಿಯಾಗಿ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡಬೇಕು, ಸೇವಿಂಗ್ ಅಕೌಂಟ್ ಆಗಿರುವಂಥದ್ದು ಅಥವಾ RD ಅಕೌಂಟ್ ಆಗಿರುವಂಥದ್ದು ಅಥವಾ FD ಅಕೌಂಟ್ ಆಗಿರುವಂಥದ್ದು, ಯಾವ ರೀತಿಯಾಗಿ ಈ ಖಾತೆಗಳನ್ನ ತೆಗೆಯುವುದು ಅನ್ನೋದನ್ನ ನೀವು ಈ ಒಂದು ಮಾಹಿತಿಯನ್ನ ಬರಿಬೇಕಾಗಿರುವಂಥದ್ದು. ಹೀಗೆ ನಾನು ಈ ಒಂದು 5 ಪಾಯಿಂಟ್ಸ್ ಗಳನ್ನ ಕೀ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದೇನೆ. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ಅಥವಾ ಇನ್ನೂ ಹೆಚ್ಚಿನ ಅಂಶಗಳನ್ನು ನಿಮಗೆ ದೊರೆತಿದೆ ಆದಲ್ಲಿ ಆ ಹೆಚ್ಚಿನ ಅಂಶಗಳನ್ನು ಸಹ ಸೇರಿಸಿ ಈ ಚಟುವಟಿಕೆ 2ಅನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಮೂರನೇ ಚಟುವಟಿಕೆ, ಈ ಮೂರನೇ ಚಟುವಟಿಕೆಯನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ. ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು, ಇದಕ್ಕೆ ಸಂಬಂಧಿಸಿರುವಂತೆ ಮೂರನೇ ಚಟುವಟಿಕೆ ನಿಮಗೆ ಕೊಡಲ್ಪಟ್ಟಿರುವಂತದ್ದು. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು, ಯಾವ ಸಮಸ್ಯೆಗಳು ಭಾರತ ಎದುರಿಸಿಕೊಂಡು ಬರ್ತಾ ಇದ್ದೇವೆ ಅನ್ನೋದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿರುದ್ಯೋಗಕ್ಕೆ ಕಾರಣವಾಗಿರುವಂತಹ ಅಂಶಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವಿಷ್ಟು ಅಂಶಗಳನ್ನು ಬರ್ದಿರಿ. ಹಾಗೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ನಿಮ್ಮ ಸಲಹೆಗಳು ಏನಿವೆ ಅನ್ನೋದನ್ನ ಈ ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಲ್ಲಿ ಬರ್ದಿರಿ. ಇನ್ನು ಭಯೋತ್ಪಾದನೆ ಎಂದರೇನು, ಭಯೋತ್ಪಾದನೆ ಯಾವ ಕಾರಣಕ್ಕಾಗ್ತಾ ಇದೆ, ಭಯೋತ್ಪಾದನೆ ನಿಯಂತ್ರಣಕ್ಕಾಗಿ ಏನ್ ಮಾಡಬಹುದು ಅನ್ನೋ ಒಂದು ಅಂಶಗಳನ್ನು ಸಹ ಇಲ್ಲಿ ಬರೆದಿರಿ. ಇನ್ನು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕ್ರಮಗಳು, ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದನ್ನ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಮೂರನೇ ಚಟುವಟಿಕೆಯಾಗಿ ನೀವು ಇವಿಷ್ಟನ್ನ ಬರೆದುಕೊಂಡಿರಿ. ಹೀಗೆ ಈ ಒಂದು ಕೀ ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದೀನಿ. ಈ ಕೀ ಪಾಯಿಂಟ್ಸ್ ಗಳ ಜೊತೆಗೆ ನಿಮ್ಮದೇ ಆಗಿರುವಂತಹ ಸ್ವಂತವಾಗಿರುವಂತಹ ಅಭಿವ್ಯಕ್ತಿಯನ್ನು ಇಲ್ಲಿ ಪಡಿಸುವುದಕ್ಕೆ ಸಾಧ್ಯವಾಗಿರುವಂತಹ ಸನ್ನಿವೇಶ ಇಲ್ಲಿ ಲಭ್ಯವಾಗ್ತದೆ. ಇನ್ನು ಚಟುವಟಿಕೆ 4, ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರು. ಈ ಒಂದು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ಯಾರು ಅನ್ನೋದನ್ನ ನೀವು ಇಲ್ಲಿ ಬರಿಬೇಕಾಗಿರುವಂಥದ್ದು. ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ತೋರಿಸ್ತಾ ಇದ್ದೇನೆ. ಧೋಂಡಿಯವಾಗರ ಬಗ್ಗೆ ಕಲೆಕ್ಟ್ ಮಾಡಿ, ಅವರ ಚಿತ್ರಗಳನ್ನ ಕಲೆಕ್ಟ್ ಮಾಡಿ ಅವರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು ಅನ್ನೋದನ್ನ ಬರೆದುಕೊಳ್ಳಿ. ಇನ್ನು ವೀರರಾಣಿ ಚೆನ್ನಮ್ಮನ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ಭಾವಚಿತ್ರ ಮತ್ತಿತರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಅದ್ರ ಜೊತೆಗೆ ಅಂಟಿಸಿ ಇಲ್ಲಿ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿ. ಇನ್ನು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಭಾವಚಿತ್ರಗಳನ್ನು ಇನ್ನಿತರ ಮಾಹಿತಿಗಳನ್ನು ಸಂಗ್ರಹಿಸಿ ಇಲ್ಲಿ ಪಠ್ಯ ಪುಸ್ತಕದಲ್ಲೂ ಸಹ ಲಭ್ಯವಿದೆ. ಇನ್ನು ಹೆಚ್ಚಿನ ಆಕಾರ ಪುಸ್ತಕಗಳನ್ನು ಸಹ ನೀವು ಪಡೆದುಕೊಂಡು ಅವುಗಳ ಮೂಲಕ ಇವುಗಳನ್ನು ಮಾಡಿ. ಹಾಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರಿ, ನಾನು ಸಹಾಯವನ್ನು ಮಾಡಿ ನೀವು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡುವುದಕ್ಕೆ ಪೂರ್ತಿಯಾಗಿರುವಂತಹ ಸಹಕಾರವನ್ನ ಒದಗಿಸಿಕೊಡ್ತೇನೆ. ಇನ್ನು ಹಲಗಲಿಯ ಬೇಡರ ಹೋರಾಟ, ಇವರ ಬಗ್ಗೆನೂ ಸಹ ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದು ಅಸೈನ್ಮೆಂಟ್ ನಲ್ಲಿ. ಹೀಗೆ 4ನೇ ಚಟುವಟಿಕೆಯಲ್ಲಿ ಇವಿಷ್ಟು ಅಂಶಗಳನ್ನ ನೀವು ಆಧಾರವಾಗಿಟ್ಕೊಂಡು ಇನ್ನೂ ಹೆಚ್ಚಿನ ವಿಷಯಗಳು ಲಭ್ಯವಿದ್ದಲ್ಲಿ ಆ ಅಂಶಗಳನ್ನು ಸಹ ಸೇರಿಸಿಕೊಂಡು ಈ 4ನೇ ಚಟುವಟಿಕೆಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಆದ ನಂತರ ರೂಪಣಾತ್ಮಕ ಮೌಲ್ಯಮಾಪನ 3ರಲ್ಲಿ 3ನೇ ಭಾಗದಲ್ಲಿ ಚಟುವಟಿಕೆ ಸಂಖ್ಯೆ 5. ಈ ಚಟುವಟಿಕೆ ಸಂಖ್ಯೆ 5ರಲ್ಲಿ ಉದ್ಯಮಗಾರಿಕೆ ಮತ್ತು ಭಾರತದ ಪ್ರಮುಖ ಉದ್ಯಮದಾರರು ಅನ್ನೋ ಅಂಶವನ್ನು ನಾನು ಕೊಟ್ಟಿದ್ದೇನೆ. ಇದರಲ್ಲಿ ಉದ್ಯಮಿಯ ಅರ್ಥವನ್ನು ಸಂಗ್ರಹ ಮಾಡ್ಕೊಳ್ಳಿ. ಉದ್ಯಮಿ ಅರ್ಥ ಎಂದ್ರೇನು, ಅದ್ರ ಬಗ್ಗೆ ಸಂಬಂಧಿಸಿರುವಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಇಲ್ಲಿ ಬರ್ಕೊಳ್ಳಿ. ಉದ್ಯಮಿಗಾರಿಕೆಯ ಗುಣಲಕ್ಷಣಗಳನ್ನು ಸಂಗ್ರಹ ಮಾಡ್ಕೊಳ್ಳಿ. ಉದ್ಯಮಿಯ ಕಾರ್ಯಗಳನ್ನು ಇಲ್ಲಿ ಬರೆದಿರಿ. ಇನ್ನು ಉದ್ಯಮಿಗಳ ಪ್ರಾಮುಖ್ಯತೆಯನ್ನ
ಬರೆದಿರಿ. ಅದರ ಜೊತೆಗೆ ಪ್ರಮುಖವಾಗಿರುವಂತಹ ಉದ್ದಿಮೆದಾರರು ಪ್ರತಾಪ್ ರೆಡ್ಡಿ, ನರೇಶ್ ಗೋಯಲ್, ನಾರಾಯಣ್ ಗೋಮೂರ್ತಿ, ವರ್ಗೀಸ್ ಕುರಿಯನ್, ಧೀರುಭಾಯ್ ಅಂಬಾನಿ, ಅಜಿಂ ಪ್ರೇಮ್ಜಿ, ಏಕ್ತಾ ಕಪೂರ್, ಕಿರಣ್ ಮುಜುಮ್ದಾರ್, ಶ್ಯಾ ಮುಂತಾದವರು ಈ ಒಂದು ಪ್ರಮುಖವಾಗಿರುವಂತಹ ಉದ್ದಿಮೆದಾರರ ಬಗ್ಗೆ ನಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಇದೆ. ಅವರ ಒಂದು ಭಾವಚಿತ್ರಗಳನ್ನು ಸಂಗ್ರಹ ಮಾಡೋದ್ರ ಜೊತೆಗೆ ಅವರ ಒಂದು ವಿಶೇಷವಾಗಿರುವಂತಹ ಅಂಶಗಳು, ಆ ಒಂದು ಉದ್ಯಮಿಗಾರರಾಗಿ ಹೇಗೆ ಬೆಳೆದರು ಅನ್ನೋ ಅಂಶಗಳನ್ನ ನೀವು ಈ ಒಂದು ಚಟುವಟಿಕೆಯಲ್ಲಿ ಬರೆದು ಈ 5ನೇ ಚಟುವಟಿಕೆಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ 6ನೇ ಚಟುವಟಿಕೆ ಭಾರತದ ಪ್ರಮುಖ ಕೈಗಾರಿಕೆಗಳು. ಭಾರತದಲ್ಲಿ ಇರುವಂತಹ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗಿರುವಂತದ್ದು. ಕೈಗಾರಿಕೆಯ ಮಹತ್ವ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಭಾರತದ ಪ್ರಮುಖ ಕೈಗಾರಿಕೆ ಪ್ರದೇಶಗಳು ಯಾವುವು ಅನ್ನೋದನ್ನ ಸಂಗ್ರಹ ಮಾಡ್ಕೊಳ್ಳಿ. ಭಾರತದ ಜ್ಞಾನಾಧಾರಿತ ಕೈಗಾರಿಕೆಗಳು ಯಾವುವಿವೆ, ಇನ್ನು ಅಲ್ಯೂಮಿನಿಯಂ ಕೈಗಾರಿಕೆ, ಆ ಒಂದು ಅಲ್ಯೂಮಿನಿಯಂ ಲೋಹ ಕೈಗಾರಿಕೆಯಲ್ಲಿ ಕೇಂದ್ರೀಕೃತವಾಗಿದೆ, ಅದಕ್ಕೆ ಕಚ್ಚಾ ವಸ್ತುಗಳಾಗಿರಲಿ, ಇಂತಹ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡಿ, ಅದಕ್ಕೆ ಕೈಗಾರಿಕೆಯ ಚಿತ್ರಣಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಅಂಟಿಸಿ ವ್ಯವಸ್ಥಿತವಾಗಿ ಈ ಒಂದೆಡೆಗೆ ಭಾರತ ಪ್ರಮುಖ ಕೈಗಾರಿಕೆಗಳ ಅಂಶಗಳನ್ನು ಸೇರಿಸಿ ಒಂದು ಚಟುವಟಿಕೆ 6ನೇ ಚಟುವಟಿಕೆನ ನೀವು ಕಂಪ್ಲೀಟ್ ಮಾಡ್ಕೊಂಡಿರಿ. ಇದು ಆದ ನಂತರ ರೂಪಣಾತ್ಮಕ ಮೌಲ್ಯಮಾಪನ 4ರಲ್ಲಿ ಇದರಲ್ಲೂ ಸಹ 2 ಚಟುವಟಿಕೆಗಳಿರುವಂಥದ್ದು. ಚಟುವಟಿಕೆ 7 ಹಣ ಮತ್ತು ಸಾಲ. ಈ ಒಂದು ಚಟುವಟಿಕೆಯಲ್ಲಿ ಹಣದ ವಿಕಾಸದ ಹಂತಗಳು ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನ, ಇನ್ನು ಹಣದ ಕಾರ್ಯಗಳನ್ನು, ಬ್ಯಾಂಕ್ಗಳ ಮಹತ್ವ ಏನು ಇದೆ ಅನ್ನೋದನ್ನ, ಇನ್ನು RBIನ ಕಾರ್ಯಗಳು ಏನಿವೆ ಅನ್ನೋದು, RBIನ ಸಾಲ ನಿಯಂತ್ರಣ ಕ್ರಮಗಳು ಏನಿವೆ ಅನ್ನೋ ಅಂಶಗಳನ್ನ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿಯೂ ಸಹ ಲಭ್ಯವಿವೆ. ಅದರ ಜೊತೆಗೆ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಆಕಾರ ಗ್ರಂಥಗಳಲ್ಲಿ, ಇನ್ನು ಅಂತರ್ಜಾಲಗಳಲ್ಲಿ ಮತ್ತಿತರ ಪುಸ್ತಕಗಳಲ್ಲಿ ಸಹ ನೀವು ಈ ಮಾಹಿತಿಗಳನ್ನು, ಇನ್ನಿತರ ಪತ್ರಿಕೆಗಳಲ್ಲಿ, ಮ್ಯಾಗಜಿನ್ಗಳಲ್ಲಿ ಈ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ಹಣ ಮತ್ತು ಸಾಲಕ್ಕೆ ಸಂಬಂಧಿಸಿರುವಂತಹ ಅಸೈನ್ಮೆಂಟ್ ಅನ್ನ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿರುವಂತಹ ಅಸೈನ್ಮೆಂಟ್ ಚಟುವಟಿಕೆ 8 ಆಗಿರುವಂಥದ್ದು. ಈ ಚಟುವಟಿಕೆ 8 ಯಾವ ರೀತಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ನಾನು ಕೊಟ್ಟಿರುವಂಥದ್ದು ಆಗಿದೆ. ಇನ್ನು ರಾಷ್ಟ್ರೀಯತೆಯ ಉದಯ, ರಾಷ್ಟ್ರೀಯತೆ ಯಾವ ರೀತಿಯಾಗಿ ಉದಯವಾಯಿತು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೇಗೆ ಸ್ಥಾಪನೆ ಆಯಿತು, ಯಾವಾಗ ಸ್ಥಾಪನೆ ಆಯಿತು, ಯಾರಿಂದ ಸ್ಥಾಪನೆ ಆಯಿತು, ಮತ್ತು ಇದರ ಮೊದಲ ಅಧಿವೇಶನ ಎಲ್ಲಿ ನಡೀತು, ಇಂತಹ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಬರೆದುಕೊಂಡಿರಿ. ಇನ್ನು ಪ್ರಮುಖವಾಗಿರುವಂತಹ ಮಂದಗಾಮಿಗಳು ಯಾರು, ಮಂದಗಾಮಿಗಳು ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ರು, ಅವರು ಸ್ವತಂತ್ರ ಹೋರಾಟದಲ್ಲಿ ಹೇಗೆ ಕಾರ್ಯನಿರ್ವಹಿಸಿದ್ರು ಅನ್ನೋದನ್ನ ಇವ್ರ ಬಗ್ಗೆ ಬರೆದುಕೊಂಡಿರಿ. ಅದರ ಜೊತೆಗೆ ಚಿತ್ರಗಳನ್ನು ಸಹ ಸಂಗ್ರಹಿಸಿ ಇಲ್ಲಿ ಅಂಟಿಸಿಕೊಳ್ಳೋದಕ್ಕೆ ಸಾಧ್ಯ. ಇನ್ನು ತೀವ್ರವಾದಿಗಳು ಅಂದ್ರೆ ಹೇಗೆ ಹೋರಾಟ ಮಾಡ್ತಾ ಇದ್ರು ಸ್ವತಂತ್ರ ಹೋರಾಟದಲ್ಲಿ, ಈ ಪ್ರಮುಖವಾಗಿರುವಂತಹ ತೀವ್ರವಾದಿಗಳು ಯಾರು, ಅವರ ಒಂದು ಚಿತ್ರಗಳನ್ನು ಸಂಗ್ರಹಿಸಿ ಇವರ ಒಂದು ಗುರಿ ಉದ್ದೇಶಗಳು ಏನೇನಾಗಿದ್ವು ಅನ್ನೋದನ್ನ ಇದರಲ್ಲಿ ಬರೆದುಕೊಂಡಿರಿ. ಇನ್ನು ಕ್ರಾಂತಿಕಾರಿಗಳು ಯಾರು, ಈ ಕ್ರಾಂತಿಕಾರಿಗಳು ಹೇಗೆ ಹೋರಾಟ ಮಾಡ್ತಿದ್ರು, ಪ್ರಮುಖವಾಗಿರುವಂತಹ ಕ್ರಾಂತಿಕಾರಿಗಳು ಯಾರ್ಯಾರಿದ್ದಾರೆ, ಅವರ ಭಾವಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಬರೆದುಕೊಂಡಿರಿ. ಹೀಗೆ ಈ 8 ಚಟುವಟಿಕೆಗಳನ್ನು ಸಂಪೂರ್ಣಗೊಳಿಸಿದ್ದೇ ಆದಲ್ಲಿ ಸಮಾಜ ವಿಜ್ಞಾನ ವಿಷಯದ ಪೂರ್ತಿಯಾಗಿರುವಂತಹ 8 ಚಟುವಟಿಕೆಗಳು ಮುಕ್ತಾಯವಾಗ್ತವೆ. ಹೀಗೆ ವಿದ್ಯಾರ್ಥಿಗಳೇ ಈ ಒಂದು 8 ಚಟುವಟಿಕೆಗಳನ್ನು ನೀವು ಸಮಯ ಸಿಕ್ಕಾಗ ಇವುಗಳನ್ನೆಲ್ಲ ಪೂರ್ತಿಗೊಳಿಸಿ. ಅದರ ಜೊತೆಗೆ ಈ ಒಂದು ಚಟುವಟಿಕೆ ಮಾಡುವುದರಿಂದ ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊನೆಯ ಒಂದು 4 ಲೈನ್ನಲ್ಲಿ ಅಥವಾ ಇನ್ನೂ ಹೆಚ್ಚಿಗೆ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊನೆಗೆ ಬರೆದು ಇವೆಲ್ಲವನ್ನು ಸೇರಿಸಿ ಒಂದೆಡೆಗೆ ಸಂಗ್ರಹಿಸಿ ಈ 8 ಅಸೈನ್ಮೆಂಟ್ಗಳನ್ನ ನೀವು ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು ಆಗಿದೆ. ಇದಕ್ಕೆ ಸಂಬಂಧಿಸಿರುವಂತೆ ಏನೇ ಸಮಸ್ಯೆಗಳನ್ನಿಸ್ತಾ ಇದ್ದಾರೆ, ಅಸೈನ್ಮೆಂಟ್ಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ಮತ್ತೆ ಇದು ಅಲ್ಲದೆ ಇನ್ನೂ ಬೇರೆ ಅಸೈನ್ಮೆಂಟ್ಗಳನ್ನು ನಿಮಗೆ ಮಾಡೋದಕ್ಕೆ ಇಚ್ಛೆ ಇದ್ದಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಅಸೈನ್ಮೆಂಟ್ಗಳನ್ನು ಸಹ ಒದಗಿಸಿಕೊಡ್ತೇವೆ. ಆ ಒಂದು ಅಸೈನ್ಮೆಂಟ್ಗಳನ್ನು ನೀವು ಬರೆಯೋದರಲ್ಲಿ ಏನಾದರೂ ಕನ್ಫ್ಯೂಷನ್ಗಳಾಗ್ತಾ ಇದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೆಳಗಡೆ ಕಮೆಂಟ್ ಹಾಕಿರಿ, ಅಥವಾ ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಯನ್ನು ಏನೇ ಬೇಕಾಗಿದ್ದರೂ ಲಭ್ಯವಾಗದೇ ಇದ್ದಲ್ಲಿ ಎಲ್ಲಿಂದ ಸಂಗ್ರಹಿಸಬೇಕು, ಹೇಗೆ ಬರೀಬೇಕು ಅನ್ನೋ ಅಂಶಗಳಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ಗಳಿದ್ದರೆ ನನಗೆ ಒಂದು ಕಮೆಂಟ್ ನಲ್ಲಿ ಹಾಕಿರಿ, ಅಥವಾ ನನಗೆ ನೇರವಾಗಿ ಸಂಪರ್ಕಿಸಲು ಸಹ ಇವುಗಳ ಬಗ್ಗೆ ಸಮಗ್ರವಾಗಿರುವಂತಹ ಮಾಹಿತಿಯನ್ನು ನಾನು ಒದಗಿಸಿಕೊಡುವುದಕ್ಕೆ ಪ್ರಯತ್ನಿಸ್ತೇನೆ. ಧನ್ಯವಾದಗಳು. ಇದರಲ್ಲಿ ಹೇಳಿರುವಂತಹ ಎಲ್ಲಾ ಮಾಹಿತಿಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ರೂಪದಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡಿಕೊಳ್ಳುವುದಕ್ಕೆ ಅನುಕೂಲ ಆಗ್ತದೆ.